ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆ ಎಲ್ಲರೂ. ಇವತ್ತು ನಾನು ನಿಮಗೆ ಸೂಪರಾದ ಒಂದು ಟೊಮೆಟೊ ಸಾರನ್ನು, ತಿಳಿ ಸಾರು ಏನು ಕೂಡ ಹೇಳ್ಬೋದು, ಶೇರ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ, ಊಟ ಒಳ್ಳೆ ರೀತಿ ಸೇರುತ್ತೆ. ಓಕೆ, ಇದಕ್ಕೆ ಏನು ಬೇಕಂತ ಹೇಳ್ತೀನಿ. ಫಸ್ಟಿಗೆ ಇಲ್ಲಿ ಮಸಾಲವನ್ನು ಫ್ರೈ ಮಾಡೋಣ. ಸ್ವಲ್ಪ ಆಯಿಲನ್ನು ನಾನಿಲ್ಲಿ ಹಾಕಿದ್ದೀನಿ, ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನಾನು ರೆಡ್ ಚಿಲ್ಲಿಯನ್ನು ಹಾಕ್ತಾ ಇದ್ದೀನಿ. ಒಣಮೆಣಸು ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ನಿಮ್ಮ ಖಾರಕ್ಕನುಗುಣವಾಗಿ ಹಾಕಿ. ಸ್ವಲ್ಪ ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ, ಹಾಗೂ 1 ಸ್ಪೂನಷ್ಟು ಕೊತ್ತಂಬರಿ ಕಾಳನ್ನು ಹಾಕಿದ್ದೀನಿ. ಸ್ವಲ್ಪ ನಾನು 1/2 ಟೇಬಲ್ ಸ್ಪೂನಷ್ಟು ಜೀರಾ, ನಂತರ ಸ್ವಲ್ಪ ನಾನಿಲ್ಲಿ ಪೆಪ್ಪರ್ ಹಾಕಿದ್ದೀನಿ. ಕಾಳುಮೆಣಸು ಯೂಸ್ ಮಾಡಿದ್ದೀನಿ. ಆಮೇಲೆ ಕಾಳುಮೆಣಸು ಇಲ್ಲದ್ರೆ ಪೆಪ್ಪರ್ ಪೌಡರ್ ಕೂಡ ನೀವು ಲಾಸ್ಟಿಗೆ ಹಾಕ್ಬೋದು. ಸ್ವಲ್ಪ ಇಲ್ಲಿ ಮೆಂತೆ ಹಾಕಿದ್ದೀನಿ. ಇಷ್ಟನ್ನು ಸ್ವಲ್ಪ ಹೊತ್ತು ಇಲ್ಲಿ ಫ್ರೈ ಮಾಡಿ. ಈ ರೀತಿ ಚೆನ್ನಾಗಿದು ರೋಸ್ಟ್ ಆಗೋವರೆಗೂ ಸ್ಲೋ ಗ್ಯಾಸಲ್ಲಿ ಇದನ್ನು ಫ್ರೈ ಮಾಡಿ. ಬೇಕಿದ್ರೆ ಇದಕ್ಕೆ ನೀವು ಕೊಬ್ಬರಿ ಕೂಡ ಸೇರಿಸ್ಬೋದು. ಓಕೆ, ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ನಾನು ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗಿತಾ ಇದ್ದೀನಿ. ಆಮೇಲೆ ಇದನ್ನು ನಾವು ಗ್ರೈಂಡ್ ಮಾಡಲಿಕ್ಕುಂಟು. ಸ್ವಲ್ಪ ಇದು ತಣ್ಣಗಾಗಲಿ, ಅಷ್ಟರ ತನಕ ಬೇರೆ ಏನು ಬೇಕು ನೋಡಿ ಅದನ್ನು ಮಾಡೋಣ. ಇನ್ನೊಮ್ಮೆ ಅದೇ ಪ್ಯಾನ್ ತೊಗೊಂಡು ಅದರಲ್ಲಿ ಸ್ವಲ್ಪ ಆಯಿಲನ್ನು ಹಾಕಿ, ನಾನಿಲ್ಲಿ ಟೊಮೆಟೊವನ್ನು ನೋಡಿ 4 ಕಟ್ ಮಾಡಿದ್ದೀನಿ. ದೊಡ್ಡ ದೊಡ್ಡ ಟೊಮೆಟೊ ಹಾಗೆಯೇ ಹಾಕಿದ್ದೀನಿ. ನಾನಿಲ್ಲಿ 6 ಟೊಮೆಟೊವನ್ನು ಯೂಸ್ ಮಾಡಿದ್ದೀನಿ. ಸಣ್ಣ ತುಂಡು ಶುಂಠಿಯನ್ನು ಹಾಕಿದ್ದೀನಿ, ಹಾಗೂ ಬೆಳ್ಳುಳ್ಳಿ ಸಿಪ್ಪೆಯನ್ನು ನಾನು ಸುಲಿಲಿಲ್ಲ, ಅದೇ ರೀತಿ ಹಾಕಿದ್ದೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇದಕ್ಕೆ. ಒಳ್ಳೆ ರೀತಿದು ಸಾಫ್ಟ್ ಆಗೋವರೆಗೂ ನೀರೆಲ್ಲ ಹಾಕಲಿಕ್ಕಿಲ್ಲ. ಇದೇ ರೀತಿಯನ್ನು ಫ್ರೈ ಮಾಡ್ತಾ ಗ್ಯಾಸನ್ನು ಸ್ವಲ್ಪ ಸ್ಲೋವಲ್ಲಿಟ್ಟು ಸಾಫ್ಟ್ ಆಗೋವರೆಗೂ ಇಡೋಣ. ನೋಡಿ, ಇವಾಗ ನಾನು ಇದಕ್ಕೆ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ. ಇದನ್ನು ನೋಡಿ ಹುಡಿ ಮಾಡಿದ್ದೀನಿ. ಈ ರೀತಿ ಹುಡಿ ಆದರೆ ಸಾಕು, ನೈಸಾಗಿ ಹುಡಿ ಆಗಬೇಕಂತ ಇಲ್ಲ. ಓಕೆ, ನೋಡಿ ಟೊಮೆಟೊ ಫ್ರೈ ಆಗ್ತಾ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಸೇರಿಸೋಣ. ಹಾಗೂ ಇದನ್ನು ನೋಡಿ ಇದೇ ರೀತಿ ನೀವು ಸ್ಲೋ ಗ್ಯಾಸಲ್ಲಿಟ್ಟು ಮೇಲೆ ಕೆಳಗೆ ಮಾಡ್ತಾ ಫ್ರೈ ಮಾಡಿ ಸಾಫ್ಟ್ ಮಾಡಿದರೆ ಆಯಿತು. ಸ್ವಲ್ಪ ಹೊತ್ತಲ್ಲಿದು ಫುಲ್ ಸಾಫ್ಟ್ ಆಗೋ ತನಕ ನಾವು ಇದನ್ನು ಮಾಡಲಿಕ್ಕುಂಟು ಇದೇ ರೀತಿ. ಓಕೆ, ನೋಡಿ ಇವಾಗ ಸಾಫ್ಟ್ ಆಗಿದೆ ನೋಡ್ಬೋದು. ಈ ರೀತಿ ಆಗಬೇಕು, ಟೊಮೆಟೊ ಸ್ಮೂತ್ ಆಗಬೇಕು ಫುಲ್ಲು. ಇವಾಗ ಇದಕ್ಕೆ ನಾವು ಮಸಾಲೆ ರೆಡಿ ಮಾಡಿದ್ದೀವಿ ನೋಡಿ, ಆ ಹುಡಿಯನ್ನು ಇದಕ್ಕೆ ಹಾಕೋಣ. ಇವಾಗ ನಾನಿಲ್ಲಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡಿ ಈ ರೀತಿ ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನೋಡ್ಬೋದು ನೀವು, ಇದು ಆಪ್ಷನಲ್, ನಿಮಗೆ ಬೇಕಿದ್ರೆ ಮಾತ್ರ ನೀವು ಮಾಡ್ಬೋದು. ಇದರಿಂದ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಹಾಗೂ ಎಲ್ಲನೂ ಒಳ್ಳೆ ರೀತಿ ಸಾಫ್ಟಾಗಿ ಬರುತ್ತೆ. ಓಕೆ ನೋಡಿ, ಇವಾಗ ಚೆನ್ನಾಗಿದ್ದು ಮಿಕ್ಸ್ ಆಗಿದೆ ನೋಡ್ಬೋದು. ಇವಾಗ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಸೇರಿಸೋಣ. ತಿಳಿ ಸಾರೆಲ್ಲ ಎಷ್ಟು ತೆಳು ಇರುತ್ತೆ ನೋಡಿ, ಅಷ್ಟೇ ನೀವು ನೀರನ್ನು ಸೇರಿಸಿದರೆ ಆಯಿತು. ಅಥವಾ ನಿಮಗೆ ಗೊಜ್ಜು ರೀತಿ ಬೇಕಿದ್ರೆ ಸ್ವಲ್ಪ ನೀರನ್ನು ಕಮ್ಮಿಯಾಗಿ ನೀವು ಸೇರಿಸ್ಬೋದು. ಓಕೆ, ನಾನಿಲ್ಲಿ ಇಷ್ಟು ನೀರನ್ನು ಹಾಕಿದ್ದೀನಿ, ಇಲ್ಲಿ ನೋಡ್ಬೋದು ನೀವು. ಇದಕ್ಕೆ ಬೇಕಿದ್ರೆ ನೀವು ಹುಳಿ ರಸವನ್ನು ಹಿಂಡ್ಬೋದು, ಚೆನ್ನಾಗಾಗುತ್ತೆ. ಓಕೆ ನೋಡಿ, ಇವಾಗ ಇದು ಚೆನ್ನಾಗಿ ಒಂದು ಕುದಿ ಬರಲಿ. ನೋಡ್ಬೋದು ಇಲ್ಲಿ ಕುದೀತಾ ಉಂಟು. ಇವಾಗ ಇದು ರೆಡಿ ಆಗಿದೆ. ಇದಕ್ಕೆ ಇನ್ನು ಒಗ್ಗರಣೆ ಒಂದು ಹಾಕ್ಲಿಕ್ಕೆ ಉಂಟು. ನಾವು ನೋಡಿ ಎಷ್ಟು ತೆಳು ಉಂಟು, ಇಷ್ಟು ತೆಳು ನಾನಿಲ್ಲಿ ಇಟ್ಟಿದ್ದೀನಿ. ಇದಕ್ಕಿಂತಲೂ ಸ್ವಲ್ಪ ತೆಳು ಬೇಕಿದ್ರೂ ನೀವು ಇಡ್ಬೋದು, ಚೆನ್ನಾಗಾಗುತ್ತೆ ಇದು. ಓಕೆ, ಇವಾಗ ನಾನು ಇದಕ್ಕೆ ಒಗ್ಗರಣೆನ ಹಾಕ್ತಾ ಇದ್ದೀನಿ. ಒಗ್ಗರಣೆ ನಾನಿಲ್ಲಿ ಸಿಂಪಲ್ ನಾರ್ಮಲ್ ಕೊಕೊನಟ್ ಆಯಿಲ್ ಹಾಕಿದ್ದೀನಿ, ಹಾಗೂ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ. ಆಮೇಲೆ ನಾನು ಇದಕ್ಕೆ ಕಟ್ ಮಾಡಿದ ಸಣ್ಣ ನೀರುಳ್ಳಿ ಇರುತ್ತೆ ನೋಡಿ, ಅದನ್ನು ಹಾಕಿದ್ದೀನಿ. ಒಂದು 4 ನೀರುಳ್ಳಿ. ಸಣ್ಣ ನೀರುಳ್ಳಿ ಇಲ್ಲದ್ರೆ ದೊಡ್ಡ ನೀರುಳ್ಳಿ ಕೂಡ ನೀವು ಯೂಸ್ ಮಾಡ್ಬೋದು. ಸ್ವಲ್ಪ ಕೆಂಪಾಗೋವರೆಗೂ ನಾವು ಇದನ್ನು ಫ್ರೈ ಮಾಡೋಣ. ಓಕೆ ನೋಡಿ, ಇವಾಗ ಕಲರ್ ಚೇಂಜ್ ಆಗಿದೆ. ಇವಾಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನು ನಾವು ಸಾರಿಗೆ ಹಾಕೋಣ. ಓಕೆ, ನೋಡಿದ್ರಲ್ಲ, ಇದರಿಂದ ಚೆನ್ನಾಗಿ ಬರುತ್ತೆ ಟೇಸ್ಟ್ ಇದರದ್ದು. ನೀರುಳ್ಳಿ ಎಲ್ಲ ಇದೇ ರೀತಿ ಸಿಗುತ್ತೆ ನೋಡಿ, ತುಂಬ ಖುಷಿಯಾಗುತ್ತೆ ತಿನ್ನಲಿಕ್ಕೆ. ಓಕೆ, ಲಾಸ್ಟಿಗೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಹಾಗೂ ನಾನಿಲ್ಲಿ ಲಿಂಬೆ ರಸವನ್ನು ಇವಾಗ ಹಿಂಡ್ತಾ ಇದ್ದೀನಿ ಲಾಸ್ಟಿಗೆ. ಇದರಿಂದ ಇದರ ಫ್ಲೇವರ್ ಚೇಂಜ್ ಆಗುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಒಮ್ಮೆಲೆ ಲಿಂಬೆ ರಸ ಇಲ್ಲದಿದ್ದರೆ ನಾನು ಹೇಳಿದಾಗೆ ಕುದಿತಿರುವಾಗ ನೀವು ಬೇಕಿದ್ದರೆ ಹುಳಿ ನೀರನ್ನು ಸೇರಿಸ್ಬೋದು. ರೆಡಿಯಾಗಿದೆ ಇವಾಗ ನಮ್ಮ ಸಾರು. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಟೇಕ್ ಕೇರ್, ಬಾಯ್ ಬಾಯ್.